ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಲ್ಲಿ ದಿನೇ ದಿನೇ ಗ್ಯಾಸ್ ಸಮಸ್ಯೆ ಉಲ್ಬಣ ಆಗ್ತಾ ಇದ್ದು ಇಂದಿರಾ ಕ್ಯಾಂಟೀನ್ಗೂ ಎಲ್ಪಿಜಿ ಗ್ಯಾಸ್ ಬಿಸಿ ತಟ್ಟಿದೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಇಂದಿರಾ ಕ್ಯಾಂಟೀನ್ನಲ್ಲಿ ಒಲೆಯಲ್ಲಿ ಅಡುಗೆ ಮಾಡಿಸಿದ್ದಾರೆ. ನಾಗಮಂಗಲ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಬಳಿಯಲ್ಲಿ ಇಂದಿರಾ ಕ್ಯಾಂಟೀನ್ನಲ್ಲಿ ಸಿಲಿಂಡರ್ ಸಿಗದೆ ಅಡುಗೆ ತಯಾರಿಸೋದಕ್ಕೆ ಇಂದಿರಾ ಕ್ಯಾಂಟೀನ್ನವರು ಪರದಾಡುತ್ತಿದ್ದಾರೆ. 3 ದಿನದಿಂದ ಕಟ್ಟಿಗೆ ಬಳಸಿ ಅಡಿಗೆಯನ್ನ ಮಾಡಿ ಹಸಿದವರಿಗಾಗಿ ಸೌದೆ ಒಲೆಯಲ್ಲೇ ಆಹಾರವನ್ನ ತಯಾರು ಮಾಡಲಾಗ್ತಾ ಇದ್ದು, ಗ್ಯಾಸ್ ಇಲ್ಲದೆ ಮೆನು ಪ್ರಕಾರ ಅಡುಗೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಸಿಬ್ಬಂದಿಗಳು ಅಳಲನ್ನ ತೋಡ್ಕೊಂಡಿದ್ದಾರೆ. ಇಲ್ಲ ಸರ್, ಸಿಲಿಂಡರ್ ಆಗ್ಲೇ 5 days 6 days ಆಯ್ತು. ನಾವು ತಂದಿಟ್ಕೊಂಡಿದ್ದ ಸ್ಟಾಕ್ ಎಲ್ಲ ಖಾಲಿ ಆಯ್ತು. ಈಗ ತೊಂದರೆ ಆಗ್ಬಾರ್ದು ಅಂತ ಹೊರಗಡೆ ನಾವು ಸೌದೆ ಒಲೆನಲ್ಲೇ ಮಾಡ್ಕೊಡ್ತಾ ಇದೀವಿ. ಸಿಲಿಂಡರ್ ಇಲ್ಲ ಅಂದ್ರೆ ತುಂಬಾ ಹಿಂಸೆ ಆಗುತ್ತೆ. ಏನೋ ಒಂದು ವಾರ 15 ದಿನ ಹಿಡಿಬಹುದು. ಆಮೇಲೆ ತುಂಬಾ ಹಿಂಸೆ ಆಗುತ್ತೆ. ಎಲ್ಲೋ ಒಂದ್ಸಲ ಸರ್ಕಾರಗಳು ಕೊಡ್ತೀವಿ, ಅಗತ್ಯ ಇರುವಂತದ್ದು ಕೊಡ್ತೀನಿ ಅಂತ ಹೇಳ್ತಾರೆ, ಇದು ಸಿಕ್ತಿಲ್ಲ ನಿಮ್ಗೆ? ಇಲ್ಲ ಸರ್, ಯಾರ್ದು ನಮ್ಮನ್ನ ಕೇಳಿದ್ರು, ಪುರಸಭೆಯಿಂದ ನಿಮ್ಗೆ ವಾರಕ್ಕೆ ಎಷ್ಟು ಸಿಲಿಂಡರ್ ಬೇಕು ಅಂತ ಕೇಳಿದ್ರು. ನಾವು ಹೇಳಿದ್ವಿ ನಮ್ಗೆ ಅಗತ್ಯ ಇರೋದು 3 ರಿಂದ 4 ಸಿಲಿಂಡರ್ ಬೇಕು ಅಂತ ಹೇಳಿದ್ವಿ. ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಿನ್ನ ವ್ಯವಸ್ಥೆ ಆಗಿಲ್ಲ ನಮ್ಗೆ. ಸೌದೆಗಳು ತಂದಿದೀವಿ. ಈಗ ಅದು ಒಂದ್ ಸ್ವಲ್ಪ ರೈಟ್ ಜಾಸ್ತಿ ಆಗಿದೆ. ಏನಿಲ್ಲ, ನಾವು ಮಾಡ್ಲೇಬೇಕು, ನಿಲ್ಸುವಾಗಿಲ್ಲ. ಇಲ್ಲಿ ಪೇಷಂಟ್ಗಳು, ಇಲ್ಲಿ ಸುತ್ತ ಯಾವುದು ಹೋಟ್ಲುಗಳಿಲ್ಲ. ಪೇಷಂಟ್ಗಳು ಬರ್ತಾರೆ, ಕಾಲೇಜ್ ಮಕ್ಳುಗಳು ಬರ್ತಾರೆ, ಅವ್ರು ಯಾರಿಗೂ ಇಲ್ಲ ಅನ್ನಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ತೊಂದರೆ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಮಾಡ್ತಾ ಇದೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.